ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಿಫ್ಟಿ ಚಾರ್ಟ್ ನೋಡೋಣ. ಸ್ನೇಹಿತರೆ, ಇವತ್ತು ಡೇಟು 28ನೇ ತಾರೀಕು. ಮಾರ್ಕೆಟ್ ಬೆಳಗ್ಗೆ ಏನು ಮಾಡಿದೆ ಅಂತ ನೋಡೋಣ. 5 ನಿಮಿಷ ಕ್ಯಾಂಡಲ್ಗೆ ಹಾಕಿದ್ದೀನಿ. ಇದರಲ್ಲಿ ನಮ್ಮ ಲೆವೆಲ್ಸ್ಗಳು, ರೆಡ್ ಲೈನ್ಗಳು, ಆಮೇಲೆ ಇದರಲ್ಲಿ 26,200, 26,100 ಮತ್ತು 26,300 ಇದು ಸ್ಟ್ರೈಕ್ ಪ್ರೈಸ್ಗೆ ಲೈನ್ ಹಾಕಿರೋದು, ಬೇರೆ ಇನ್ನೇನಿಲ್ಲ. ಹಾರಿಜಾಂಟಲ್ ಲೈನ್ ಹಾಕಿರೋದು. ಉಳಿದಿರೋದು ನಮ್ಮ ಲೆವೆಲ್ಗಳು. ಇದರಲ್ಲಿ ಇವತ್ತು ಮಾರ್ಕೆಟ್ ಏನು ಮಾಡಿದೆ, 28ನೇ ತಾರೀಕು ಬೆಳಿಗ್ಗೆ ಮಾರ್ಕೆಟು ಸೈಡ್ ವೇಸಲ್ಲೇ ಓಪನ್ ಆಗಿ ಡೌನಿಗೆ ಬಂದಿದೆ. ಆಮೇಲೆ ಮತ್ತೆ ಮೇಲಕ್ಕೆ ಹೋಗಿದೆ. ಈ ಕ್ಯಾಂಡಲನ್ನು ನೋಡಿ, ಫಸ್ಟ್ ಕ್ಯಾಂಡಲು ಮೇಲಕ್ಕೆ ಹೋಗಿದೆ. ಅದಾದ ನಂತರ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಬಂದು ನಂತರ ನಮ್ಮ ಲೈನ್ ಏನಿದೆ 26,222 ಅಲ್ಲಿ ಮೇಲಕ್ಕೆ ಹೋಗಿದೆ. ಓಕೆ, ಮೂರನೇ ಕ್ಯಾಂಡಲ್ ಕೂಡ ಮೇಲಕ್ಕೆ ಹೋಗಿದೆ. ಮೇಲಕ್ಕೆ ಹೋಗಿದ್ರು ಕೂಡ ಇದು ತುಂಬ ಟಫು ಇತ್ತು. ಇದು ಆ್ಯಕ್ಚುಲಿ ಇದು ಇಲ್ಲೇ ಸಪೋರ್ಟ್ ತೊಗೊಂಡು ಹೋಗುತ್ತೆ ಅನ್ನೋದು ಚಾರ್ಟ್ ಬೆಳಿಗ್ಗೆ ಯಾರು ಆನ್ಲೈನಲ್ಲಿ ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಾಗಿರುತ್ತೆ. ಮಾರ್ಕೆಟ್ ಮೇಲಕ್ಕೆ ಹೋಗೋದು ತುಂಬ ಕಷ್ಟ ಅಂತೇಳಿ. ಹಾಗೆಯೇ ಕೆಳಗಡೆ ಬರೋದು ಕೂಡ ತುಂಬ ಡೌಟ್ ಇರುತ್ತೆ. ಮತ್ತು ನಮ್ಮ ಲೆವೆಲ್ಸ್ನ ಬಂದು ಬ್ರೇಕ್ ಮಾಡಿ ಮತ್ತೆ ನೋಡಿ 3 ಕ್ಯಾಂಡಲ್ ಮೇಲಕ್ಕೆ ಹೋಗಿದೆ. ಬಟ್ ಇಲ್ಲಿ ತುಂಬ ಕಷ್ಟ. ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ಗಳು ಇಲ್ಲಿ ಟ್ರೇಡ್ ಮಾಡಿರ್ತಾರೆ. ಬಟ್ ಇಲ್ಲಿ ತುಂಬ ಕಷ್ಟ ಇತ್ತು. ಇದು ನಾನು ಟೈಮ್ ಸಿಕ್ಕಿದಾಗ ನೋಡಿದ್ದೆ. ಹಾಗಾಗಿ ಇಲ್ಲಿ ಟ್ರೇಡ್ ಮಾಡೋದು ಭಾಳ ಕಷ್ಟ ಇತ್ತು. ಹಾಗೆಯೇ ಮೇಲಕ್ಕೆ ಹೋಗಿ ಮತ್ತೆ ಪುನಃ ಕೆಳಗಡೆ ಬಂದಿದೆ ನೋಡಿ. ಈ ಒಂದು ಪ್ಲೇಸ್ನಲ್ಲಿ ಸುಮಾರು 10 ಗಂಟೆ 25 ನಿಮಿಷಕ್ಕೆ ಇಲ್ಲಿ 3 ಕ್ಯಾಂಡಲ್ ಬಂದಮೇಲೆ ಈ ಲೈನು ಒಂಥರ ಸೂಪರಾಗಿ ಸಪೋರ್ಟ್ ತೊಗೊಂಡು ಹೋಗಿದೆ ಮೇಲಕ್ಕೆ. ಈ ರೆಡ್ ಲೈನು, ಓಕೆ, 26,200 ರೆಡ್ ಲೈನು ಸಪೋರ್ಟ್ ತೊಗೊಂಡಿದೆ. ಅದಾದ ನಂತರ ನೋಡಿ ಮೇಲ್ಗಡೆ ಏನು ರೆಡ್ ಲೈನ್ ಹಾಕಿದ್ದೀನಿ, ಅಲ್ಲಿಂದನೇ ರೆಸಿಸ್ಟೆನ್ಸ್ ಬಂದಿದೆ. ಮತ್ತು ಹಾಗೆಯೇ ಮಾರ್ಕೆಟ್ ಡೌನ್ಫಾಲ್ ಆಗಿ ಮತ್ತೆ ಪುನಃ ನೋಡ್ಬೋದು ರೆಡ್ ಲೈನ್ ಹತ್ರ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ಈ ಪ್ಲೇಸ್ನಲ್ಲಿ. ಓಕೆ, ನಂತರ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಅಲ್ಲಿಂದ ಕೆಳಗಡೆ ಬರಲಿಲ್ಲ. ಕೆಳಗಡೆ ಬರೋ ಮೂಮೆಂಟ್ ಇತ್ತು, ಬಟ್ ಕೆಳಗಡೆ ಬರಲಿಲ್ಲ. ಅಲ್ಲಿಂದ ಸೈಡ್ ವೇಸ್ನಲ್ಲಿ ಮಾರ್ಕೆಟ್ ನಿಂತ್ಕೊಂಡಿದೆ. ಓಕೆ, ಸದ್ಯಕ್ಕೆ ಈ ನಮ್ಮ ಲೆವೆಲ್ಸ್ಗಳು ಇಲ್ಲೊಂದು ಜಾಗದಲ್ಲಿ ವರ್ಕ್ ಆಗಿದೆ. ಬಟ್ ಅದನ್ನು ಪ್ರಿಡಿಕ್ಷನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಆಲ್ರೆಡಿ ಆಪ್ಷನ್ಸಲ್ಲಿ ಯಾರ್ಯಾರು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಐಡಿಯಾ ಬರುತ್ತೆ, ಯಾಕೆ ಅಲ್ಲಿ ಸಪೋರ್ಟ್ ತೊಗೊಂಡಿದೆ ಮತ್ತು ಯಾಕೆ ಅಲ್ಲಿಗೆ ಮಾರ್ಕೆಟ್ ಬಂದಿರ್ಬೋದು ಅಂತೇಳಿ. ಬಟ್ ಪ್ರಿಡಿಕ್ಷನ್ ಮಾಡೋದು ತುಂಬ ಕಷ್ಟ. ಇದು ಮೇಲ್ಗಡೆ ರೆಸಿಸ್ಟೆನ್ಸ್ ಕರೆಕ್ಟಾಗಿ ತೊಗೊಂಡಿದೆ, ಕೆಳಗಡೆ ಸಪೋರ್ಟ್ ತೊಗೊಂಡಿದೆ. ಬಟ್ ಯಾವ ಟೈಮ್ನಲ್ಲಿ ತಗೊಳ್ಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಪ್ರೀಮಿಯಮ್ ಕೂಡ ಇಲ್ಲಿ ಮೂವ್ ಆಗಿರೋದಿಲ್ಲ ಕೆಲವು ಟೈಮ್ನಲ್ಲಿ. ಓಕೆ ಸ್ನೇಹಿತರೆ, ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಇನ್ನು ಮಂಡೇ ಮಾರ್ಕೆಟ್ ಓಪನ್ ಆಗುತ್ತೆ. ಮಂಡೇ ಮಾರ್ಕೆಟ್ ಓಪನ್ ಆದಾಗ ನಮ್ಮ ಲೆವೆಲ್ಸ್ಗಳು, ಈ ಲೆವೆಲ್ಸನ್ನ ಚೇಂಜ್ ಮಾಡೋದಿಲ್ಲ, ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ಲೆವೆಲು. ನೆಕ್ಸ್ಟ್ ಲೆವೆಲ್ನ ಯಾವಾಗ ಚೇಂಜ್ ಮಾಡ್ತೀನಿ ಆವಾಗ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇದೆಲ್ಲ ಈ ಲೆವೆಲ್ಗಳು ಹೀಗೆ ಇರುತ್ತೆ. ನೆಕ್ಸ್ಟು ಈ ಲೆವೆಲಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನು ಮುಂದಿನ ದಿನ ನೋಡೋಣ. ಓಕೆ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.